ಡಿಯರ್ ಫ್ರೆಂಡ್ಸ್, ಡಿಯರ್ ಆಡಿಯನ್ಸ್, ನಾನು ಈ ವಿಡಿಯೋದಲ್ಲಿ ಮುಂದುವರೆದು ಕಡಿಮೆ ಬಂಡವಾಳದ ರಿಟೇಲ್ ಬಿಸ್ನೆಸ್ ಬಗ್ಗೆ ಇರುವಂಥ ಕೆಲವು ಮಾಹಿತಿ ನಿಮ್ಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಯೂಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ತರಕಾರಿ ಅಂಗಡಿ ನೋಡಿ. ಇದು ಇವತ್ತೆಲ್ಲರಿಗೂ ಸಹ ತರಕಾರಿ ಬೇಕೇ ಬೇಕು. ಜನರೆಲ್ಲ ತಿಂತಾರ ಅದಲ್ವಾ. ಭಾರತದಲ್ಲಿ ಬಹಳ ತರಕಾರಿ ತಿಂತಾರೆ. ಭಾರತದಲ್ಲಿ ತರಕಾರಿ ವ್ಯಾಪಾರ ಬಹಳ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಪಡೆದಿವಿ ನೋಡಿ. ಎಲ್ಲದಲ್ಲೂ ಎಷ್ಟೆಷ್ಟು ತರಕಾರಿ ಅಂಗಡಿಗಳಾಗಿದ್ದಾವೆ. ಅವ್ರು ಎಷ್ಟೆಷ್ಟು ಬಿಸ್ನೆಸ್ ಮಾಡ್ತಾರೆ ನೋಡಿ. 1 to 2 ಲಾಭ ಸಿಗುತ್ತೆ ಅದರಲ್ಲಿ. ಒಂದೊಂದು ಟೈಮ್ 1 to 3 ಲಾಭ ಸಿಗುತ್ತೆ. ಸಾವಯವವಾಗಿ ಬೆಳೆದು ಮಾರುವಂಥ ತರಕಾರಿಗಳಿಗೆ ಇಲ್ಲಿ ಬಹಳ ಬೇಡಿಕೆ ಇರ್ತದೆ. ಆರ್ಗಾನಿಕ್ ಬೆಳೀತಾರೆ ನೋಡಿ. ಕಚ್ಚಾ ಗೊಬ್ಬರವನ್ನು ಹಾಕಿ, ಹಳ್ಳಿಯ ನಾಟಿ ಗೊಬ್ಬರವನ್ನು ಹಾಕಿ ಬೆಳೀತಾರಲ್ಲ ತರಕಾರಿಗಳಿಗೆ ಬಹಳ ಡಿಮ್ಯಾಂಡ್ ಇರ್ತದೆ. ಈ ಕೆಲಸನ ಹೇಗೆ ಬೇಕಾದ್ರೂ ನೀವು ಪ್ರಾರಂಭ ಮಾಡ್ಬೋದು. ಸ್ವಂತವಾಗಿ ಅಥವಾ ಬಾಡಿಗೆ ಕಟ್ಟಡ, ನಿಮ್ಮ ಒಂದು ಬಿಲ್ಡಿಂಗ್ ಇರಲಿ ಅಥವಾ ರೆಂಟಲ್ ಬಿಲ್ಡಿಂಗ್ ಇರಲಿ ತಗೊಂಡು ನೀವು ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಸಹ ಪ್ರಾರಂಭ ಮಾಡಿಸ್ಬೋದು. ಆದರೆ ಜನವಸತಿ ಇರಬೇಕು, ಅದು ನಾವು ಗಮನಿಸಬೇಕು. ಸ್ವಂತವಾಗಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಾ ಇದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಜಾಸ್ತಿ ತರಕಾರಿ ಬಿಸ್ನೆಸ್ ಮಾಡೋರು ಯಾರು ನೋಡಲಿ ತರಕಾರಿ ಅಂಗಡಿ ಇಡ್ತಲೇ ಇದ್ದಾರೆ ನೋಡಿ. ನೀವೆಲ್ಲ ಗಮನಿಸಿ, ರೋಡ್ ಎಲ್ಲ ಒಂದು ಬೀದಿಗಳಲ್ಲಿ ಗಲ್ಲಿಗಳೆಲ್ಲ ಸಹ ತರಕಾರಿ ಅಂಗಡಿ ಇಡ್ತದೆ. ನಾವೇನಪ್ಪ ಇದೇನು ವ್ಯಾಪಾರ ಆಗುತ್ತೆ ಇವನಿಗೆ ಅಂತ ಹೇಳ್ತೀವಿ, ಇವಳಿಗೆ ಆಗುತ್ತಾ ಅಂತೀವಿ. ಆದರೆ ಅವರು ವ್ಯಾಪಾರ ಎಲ್ಲ ಮಾಡ್ಬೇಕಾದ್ರೆ ಲಾಭ ಇಲ್ದೇ ಮಾಡ್ತಾ ಇರ್ತಾರೆ. ಬೇಕಾದಷ್ಟು ತರಕಾರಿ ಅಂಗಡಿಗಳಿದಾವೆ ನೋಡಿ. ಇದು ಸಹ ಒಂದು ಲಾಭದಾಯಕವಾದ ಒಂದು ರಿಟೇಲ್ ಬಿಸ್ನೆಸ್, ಚಿಲ್ಲರೆ ವ್ಯಾಪಾರ. ನೋಡಿ, ಇದರಲ್ಲಿ ಇರೋಂಥ ಪಾಯಿಂಟ್ಸು: ರೈತರಿಂದ ಪ್ರತಿದಿನ ನಿಮಗೆ ತರಕಾರಿಯನ್ನು ಖರೀದಿಸಲು ಸಾಧ್ಯವಿರುವಾಗಿ ನೀವು ರೈತರ ಅವರ ಬೆಳೆಯುವಂಥ ತೋಟಗಳಿಗೆ, ತರಕಾರಿ ತೋಟಗಳಿಗೆ, ಅಂದರೆ ಕಾಯಿ ಪಲ್ಯ, ವೆಜಿಟೇಬಲ್ಸ್ ಅಂತೀವಲ್ಲ ಅದು, ಅಲ್ಲಿಗೆ ಹೋಗ್ಬಿಟ್ಟು ನೀವು ನೇರವಾಗಿ ರೈತರಿಂದ ಕೊಂಡ್ಕೊಂಬಂದರೆ ನಿಮಗೆ ಇನ್ನೂ ಯಥೇಚ್ಛಿನ ಲಾಭ ಸಿಗುತ್ತೆ. 1 to 3 4 ಪಟ್ಟು ಸಹ ದುಪ್ಪಟ್ಟು ಲಾಭ ಸಿಗುತ್ತೆ. ನೋಡಿ, ನೀವು ಸಾಧ್ಯಾರೆ ಅಲ್ಲಿಂದ ತಂದರೆ ತುಂಬ ಲಾಭ ಇರ್ತದೆ. ಅಥವಾ ತರಕಾರಿ ಅಂಗಡಿ ನಿಮಗೆ ಲಾಭದಾಯಕವಾದ ಒಂದು ರಿಟೇಲ್ ಬಿಸ್ನೆಸ್ಸು. ನೀವು ಹಳ್ಳಿಲಿ ಇರಲಿ, ಪೇಟೆಯಲ್ಲಿ ಇರಲಿ, ಜನ ಓಡಾಡುವಂಥ ಮತ್ತು ಮಾರಾಟಕ್ಕೆ ಅನುಕೂಲ ಆಗುವಂಥ ಸೂಕ್ತವಾದ ಸ್ಥಳವನ್ನು ಮೊದಲು ನೀವು ಆಯ್ಕೆ ಮಾಡಿಕೊಳ್ಳಿ ಫ್ರೆಂಡ್ಸ್. ಕೆಲವರು ಇದೇನು ಮಹಾ ವ್ಯಾಪಾರ ಅಂತ ಅನ್ಬೋದಕ್ಕೆ, ಇದೇನು ತರಕಾರಿ ಅಂಗಡಿ ಇಟ್ಟೇನು ಅಂತ ಕೆಲವರು ಅಪಹಾಸ್ಯ ಮಾಡ್ತಾರೆ. ನೀವು ಹೆದರಕ್ಕೆ ಹೋಗ್ಬೇಡಿ. ಯಾರು ಏನು ಹೇಳಿರೋ ಸಹ ನಿಮ್ಗೆ ದುಡ್ಡು ಕೊಡ್ತಾರಾ? ಕೊಡಲ್ಲ. ಅದರಿಂದ ಕಾಯಕವೇ ಕೈಲಾಸ ಅಂತ ಬಸವಣ್ಣರು ಹೇಳಿರ್ತಾರೆ. ಚಿಕ್ಕದು ದೊಡ್ಡದು ಹೊಟ್ಟೆಪಾಡಿಗೆ ಮಾಡುವ ಎಲ್ಲ ಉದ್ಯೋಗ ವ್ಯವಹಾರಗಳಿಗೂ ಸಮಾನವಾದ ಗೌರವ ಇರುವಂಥದ್ದು. ಯಾವುದು ಕೀಳಲ್ಲ, ಯಾವ ಕೆಲಸ ಕೀಳಲ್ಲ, ಯಾವ ಕೆಲಸ ಮೇಲಲ್ಲ, ಯಾವುದು ಕೀಳಲ್ಲ. ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ದುಡಿಯಬೇಕಷ್ಟೇ. ಇವತ್ತಿನ ದಿನದಲ್ಲಿ ಸೋಮಾರುಗಳಾಗಬಾರ್ದು. ಈ ತರಕಾರಿ ಬಗ್ಗೆ ಹೇಳಿದ್ದೆ. ನೀವು ರೈತರಿಂದ ನೇರವಾಗಾರ ಸಹ ಅವ್ರ ತೋಟಗಳಲ್ಲಿ ತೊಗೊಂಬಂದು ಬಿಸ್ನೆಸ್ ಮಾಡಿ, ಅಥವಾ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಹೋಲ್ಸೇಲಾಗಿ, ಎಲ್ಲರೂ ಸಹ ತಂದು ನೀವು ತರಕಾರಿಗಳನ್ನು ಒಂದು ತರಕಾರಿ ಅಂಗಡಿ ಇಟ್ಕೊಂಡು ಮಾರಾಟ ಮಾಡಿ ಲಾಭಗೊಳಿಸ್ಬೋದು. ಇದು ನೋಡಿ, ಇದು ತರಕಾರಿ ಅಂಗಡಿ ಬಗ್ಗೆ ಇಷ್ಟು ಮಾಹಿತಿನ ಹೇಳಿದೆ. ನೆಕ್ಸ್ಟ್ ಬಂದಾಗ ಟೀ ಶಾಪ್, ಟೀ ಅಂಗಡಿ ನೋಡಿ. ಎಲ್ಲ ಕಡೆಯಲ್ಲೂ ಸಹ ಟೀ ಅಂಗಡಿ ಆಗಿರೋದು. ಅತ್ಯಂತ ಕಡಿಮೆ ಬಂಡವಾಳ, ಚೀಫು ಕ್ಯಾಪಿಟಲ್ ಬೇಕಿದ್ದಕ್ಕೆ. ಮತ್ತು ಶ್ರಮ ಅನ್ನೋದೇ ನಮ್ಮ ಕೆಲಸನ ಕಡಿಮೆ ಶ್ರಮ ನೋಡಿ. ನೀವು ಕೆಲವು ಯೂಟ್ಯೂಬ್ ಚಾನಲ ನೋಡ್ತಿರೋ, ಕಡಿಮೆ ಬಿಸ್ನೆಸ್ ಲಕ್ಷ ಕೋಟಿ ದುಡ್ದಿದ್ದೀವಿ ನಾವು ಟೀ ಅಂಗಡಿಯಲ್ಲಿ ಅಂತೀವಿ ಹೇಳ್ತಾ ಇರ್ತಾರೆ ಯೂಟ್ಯೂಬರ್ಸ್. ನೀವು ಅವಲೋಕನ ಮಾಡಿರ್ತೀರಿ, ನೋಡಿರ್ತೀರ ವಿಡಿಯೋಗಳನ್ನ. ಟೀ ಅಂಗಡಿ ಬಹಳ ಹೆಚ್ಚಿನ ಲಾಭ ಬರುವಂಥ ಒಂದು ಬಿಸ್ನೆಸ್ಸು. ಟೀ ಅಂಗಡಿಯಲ್ಲಿ ಇಡುವ ಸ್ಥಳ ಮತ್ತು ಮಾಡುವ ರೀತಿಯಲ್ಲಿ ನಿಮ್ಮದೇ ನೀತಿ ಅನುಸರಿಸಿ ನಿಮ್ಮ ಸ್ಟೈಲ್, ರುಚಿ, ಡಿಲಿಷಿಯಸ್ ಟೇಸ್ಟ್ ಕೊಡಿ ಟೀಗೆ. ಅವ್ರು ಹುಡ್ಕೊಂಡು ನಿಮ್ಮ ಅಂಗಡಿಗೆ ಟೀ ಅಂಗಡಿಗೆ ಬರ್ತಾರೆ, ಟೀ ಶಾಪಿಗೆ ಬರ್ತಾರೆ. ನಿಮ್ಮದೇ ನಿತ್ಯದ ಗಿರಾಕಿಗಳನ್ನು ನೀವು ಸೆಳೆಯಲು ಶಕ್ತರಾದರೆ ಯಶಸ್ಸನ್ನು ಖಂಡಿತ ನೀವು ಗಳಿಸ್ತೀರ. ನೀವು ಕಸ್ಟಮರ್ಸ್ ನೋಡಿ, ಗ್ರಾಹಕರು ಅಂತೀವಲ್ಲ, ಅವ್ರ ಅಂಗಡಿಗೆ ಹೋಗಿ ಬನ್ನಿರಿ ನಾವು ಟೀ ಕುಡಿ ಅಂತ. ತುಂಬ ಟೀ ಚೆನ್ನಾಗಿ ಮಾಡ್ತಾರಪ್ಪ. ಅವ್ರ ಕೈ ಟೀ ಕುಡಿಬೇಕು ನಾವು ಅಂತ ಕೆಲವ್ರು ಕಸ್ಟಮರ್ಸ್ ಮಾತಾಡ್ಕೋತಾರೆ. ಅವ್ರು ಮಾತಾಡ್ದ ನಿಮ್ಮ ಬಿಸ್ನೆಸ್ 100 ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಅದು ಹೆಚ್ಚಿನ ಲಾಭ ಬರುವಂಥ ಒಂದು ಇದು ರಿಟೇಲ್ ಬಿಸ್ನೆಸ್ಸು. ಟೀ ಶಾಪ್ ಅಂತೀವಲ್ಲ, ಟೀ ಅಂಗಡಿ ನೋಡಿ. ಕೆಲವು ಕಡೆ ದೊಡ್ಡದಾಗಿ ಟೀ ಅಂಗಡಿಗಳಿಗೆ ಹಾಕೊಂಡು ಮುಂದೆಲ್ಲ
ಒಂದು ಪೇಟ ಸುತ್ಕೊಂಡ್ರು ಅಂತ ವಯಸ್ಸಾರು ಧೋತಿ ಹಾಕೊಂಡ್ರು ಅಂತ ಹಾಕೊಂಡು ಟೀ ಕಪ್ ಇಟ್ಕೊಂಡ್ರು ಅಂತ ನೋಡಿರ್ತೀರಿ ನೀವು ಅಲ್ವಾ ಫ್ರೆಂಡ್ಸ್. ನೋಡಿ ಇಷ್ಟ ಈ ವಿಡಿಯೋನ ಮಾಡ್ತಲೇ ಇದ್ದೀನಿ, ಹೇಳ್ತಲೇ ನಿಮ್ಗೆ ಇಷ್ಟ ಲೈಕ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬನ್ನಿ ಮುಂದೆ ಟೀ ಅಂಗಡಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಹೇಳ್ತೀನಿ. ಇದನ್ನು ನೀವು ಸ್ವಂತ ಅಂಗಡಿಯಾಗಿ ಆದರೂ ಪ್ರಾರಂಭಿಸ್ಬೋದು, ಅಥವಾ ಯಾವುದಾದ್ರೂ ಪ್ರಖ್ಯಾತ ಬ್ರ್ಯಾಂಡ್ ನೇಮ್ಗಳು ಇರ್ತಾವಲ್ಲ, ಬ್ರ್ಯಾಂಡ್ಗಳು, ಆ ನೇಮ್ಗಳನ್ನ ಫ್ರ್ಯಾಂಚೈಸಿ ಅಂತ ತೆಗೆದುಕೊಳ್ಬೋದು. ಫ್ರ್ಯಾಂಚೈಸಿಗಳನ್ನ ತೊಗೊಂಡ್ರೆ ಅವ್ರಿಗೆ ಇಷ್ಟು ಅಂತ ದುಡ್ಡು ನೀವು ಕೊಡಬೇಕಾಗ್ತದೆ. ಅದರಿಂದಲೇ ನೀವೇ ಸ್ಕಿಲ್ ಉಪಯೋಗಿಸಿ ಟೀನ್ ಮಾಡೋದನ್ನು ರುಚಿನ ಕಂಡುಕೊಳ್ಳಿ. ಆ ಟೇಸ್ಟಿ ಬಂದರೆ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟು ಚೆನ್ನಾಗಿ ಟೀ ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಸೃಷ್ಟಿ ಮಾಡ್ಕೊಳ್ಳಿ. ಟೇಸ್ಟಿಯನ್ನು ಸೃಷ್ಟಿ ಮಾಡಿ. ನೀವು ಅವಾಗ ನೋಡಿ ಕಸ್ಟಮರ್ಸ್ ಹುಡ್ಕೊಂಡು ನಿಮ್ಮ ಹತ್ರನೇ ನಿಮ್ಮ ಟೀ ಶಾಪಿಗೆ ಬರ್ತಾರೆ. ಇದು ಕೂಡ ನಿಮ್ಮ ಶಕ್ತಿ, ಸಾಮರ್ಥ್ಯ, ಕೆಪಾಸಿಟಿ ಹೀಗೆ ತಕ್ಕ ಹಾಗೆ ಚಿಕ್ಕ ಒಂದು ರಿಟೇಲ್ ಬಿಸ್ನೆಸ್ಸು ದೊಡ್ಡ ಪ್ರಮಾಣದ ವ್ಯವಹಾರವೂ ಆಗಿರುತ್ತೆ. ಚಿಕ್ಕದಿಂದ ದೊಡ್ಡದಾಗಿರುತ್ತದೆ. ಶ್ರದ್ಧೆಯಿಂದ ನಿಮ್ಮದೇ ಹೆಸರು ಸಂಪಾದಿಸಿ ನಿಮ್ಮ ನೇಮ್ ಬಂದುಬಿಟ್ರೆ ನಿಯಮಿತವಾದ ಆದಾಯಕ್ಕೆ ಮೋಸವಿಲ್ಲ. ಇಷ್ಟು ದಿನ ಇಷ್ಟು ಒಂದು 5,000 ಬರ್ತಾರೆ ಡೈಲಿಯ, ಮೋಸ ಆಗಲ್ಲ. ನಿಮಗೆ ಶಕ್ತಿ ಶ್ರಮದ ಮೇಲೆ ಡಿಪೆಂಡ್ ಆಫನ್ ಆಗುತ್ತೆ ಟೀ ಶಾಪ್ ಅನ್ನೋದು. ಹಾಗೆ ಚಿಕ್ಕ ಹೋಟೆಲ್ ಉದ್ಯಮ ನಡೆಸುವುದಕ್ಕೂ ಸಹ ಹೆಚ್ಚಿನ ಬಂಡವಾಳ ಬೇಕಾಗ್ಬೋದು. ಆದರೆ ಟೀ ಅಂಗಡಿಗೆ ಅಂತ ಹೆಚ್ಚಿನ ಬಂಡವಾಳ ಹಣ ಬೇಕಿಲ್ಲ. ನೀವು ಹಳ್ಳಿಯಲ್ಲಿ ವಾಸಿಸುವ ರೈತರ ಮಕ್ಕಳಾಗಿರ್ರಿ, ಕೆಲವೊಮ್ಮೆ ಬೆಳಿಗ್ಗೆ ಮತ್ತು ಸಂಜೆ ನಿಯಮಿತವಾದ ಸಮಯಕ್ಕೆ ಸೀಮಿತ ಆದಂತೆ ಟೀ ಅಂಗಡಿ ತೆರೆದು ವ್ಯಾಪಾರ ನಡೆಸಿ ಮಿಕ್ಕತೆ ನಿಮ್ಮದೇ ಆದ ಕೃಷಿ ಚಟುವಟಿಕೆಗಳಲ್ಲೂ ಸಹ ತೊಡಗ್ಬೋದು. ಅಥವಾ ಸಿಟಿಲಾದ್ರೆ ನೀವು ಕಂಟಿನ್ಯೂಯಸ್ ಟೀ ಅಂಗಡಿನೇ ಮಾಡ್ಕೊಂಡಿರ್ಬೋದು. ನೋಡಿ, ಇದು ಹೆಚ್ಚಿನ ಲಾಭದಾಯಕವಾದ ಒಂದು ರಿಟೇಲ್ ಬಿಸ್ನೆಸ್ ಟೀ ಶಾಪ್ ಅನ್ನೋದು. ಡಿಯರ್ ಫ್ರೆಂಡ್ಸ್, ನಾವು ಯೋಚನೆ ಮಾಡಬೇಕು, ಅದೇನು ಟೀ ಅಂಗಡಿ ಇಟ್ಕೊತೀವಲ್ಲ ಅಂತ. ದುಡಿಯೋಕ್ಕೆ ಯಾವುದಾದ್ರೇನು, ದುಡಿಮೆ ದೇವರು. ಮುಂದೆ ಒಂದು ಹಾರ್ಡ್ವೇರ್ ಅಂಗಡಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಸಹ ರಿಟೇಲ್ ಬಿಸ್ನೆಸ್. ನೀವು ಹಾರ್ಡ್ವೇರ್ ಅಂಗಡಿ ನೋಡಿರಿ, ಎಲ್ಲಿ ಹೋಗಲಿ ಸಹ ಪೇಂಟ್ ಬೇಕೇ ಬೇಕಾ, ಮನೆಗೆ ಪೇಂಟ್ ಹೊಡಿಸ್ತಾರೆ, ಅದು ಇದು ಬೇಕೇ ಬೇಕು, ಮನೆಗೆ ಗೃಹ ಈ ವಸ್ತುಗಳ ಬಗ್ಗೆ ಬಳಸ್ತೀವಲ್ಲ ಮನೆಗೆ ಕಟ್ಟೋದಕ್ಕೆ, ಅವಕ್ಕೆಲ್ಲ ಬೇಕೇ ಬೇಕಾ. ಅದರಿಂದ ಒಂದು ಹಾರ್ಡ್ವೇರ್ ಅಂಗಡಿ ಇದ್ರು ನೋಡೋಣ. ಹಾರ್ಡ್ವೇರ್ ಶಾಪು, ಒಂದು ಚಿಕ್ಕ ಹಾರ್ಡ್ವೇರ್ ಅಂಗಡಿಯನ್ನು ವಸತಿ ಇರುವಂಥ ಮನೆಗಳಿರುವಂಥ ವಟಾರ ಅಥವಾ ಕಚೇರಿಗಳು, ಆಫೀಸ್ ಇರುತ್ತಲ್ಲ ಸುತ್ತಮುತ್ತಲೇ ಪ್ರಾರಂಭಿಸೋದ್ರಿಂದ ಲಾಭದಾಯಕವಾದ ಒಂದು ಇದು ರಿಟೇಲ್ ಬಿಸ್ನೆಸ್. ಯಾವುದಪ್ಪ ಅಂದರೆ ಹಾರ್ಡ್ವೇರ್ ಅಂಗಡಿ. ಇದರಲ್ಲಿ ಎಲ್ಲ ಥರವಾದ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೀಠೋಪಕರಣಗಳಿಗೆ ಸಂಬಂಧಪಡುವಂಥ ವಸ್ತುಗಳನ್ನು ಇಡ್ಬೋದು. ಫರ್ನಿಚರ್ಸು ಮತ್ತೊಂದು ನೋಡಿ, ನೀವು ಹಾರ್ಡ್ವೇರ್ ಶಾಪ್ಗೆ ಹೋಗಿ ಹೆಚ್ಚಿನ ಲಾಭ ಬರ್ತದೆ. ನೀವು ಹೋಲ್ಸೇಲ ತಂದು ಮಾರಿದ್ರೆ ಇಲ್ಲಿ ಡಬಲ್ ಮಾರ್ತಿರ್ತಾರೆ ಅವರು, ಹೆಚ್ಚಿನ ಶ್ರೀಮಂತರಾಗಿರ್ತಾರೆ ನೋಡಿ. ಇದಕ್ಕೂ ಬಂಡವಾಳ ಎಷ್ಟಪ್ಪ ಅಂದರೆ ಮಧ್ಯಮ ಬಂಡವಾಳದ ಹೂಡಿಕೆ ಸಾಗುತ್ತೆ. ಮಧ್ಯಮ, ಕಡಿಮೆನೂ ಅಲ್ಲ ಜಾಸ್ತಿಯೂ ಅಲ್ಲ, ಮೀಡಿಯಮ್ ಆಗಿ ಬಂಡವಾಳ ಬೇಕು, ಹೂಡಬೇಕು. ಇದು ತರಕಾರಿ ಅಥವಾ ತಿಂಡಿ ಪದಾರ್ಥಗಳಂತೆ ಉಳಿಯುವ ಅಥವಾ ಕೊಳೆಯುವ ಪದಾರ್ಥ ಅಂಗಡಿಯಲ್ಲಿ. ತರಕಾರಿ ಅಂಗಡಿಯಾಗ ಬೇಗ ಕೊಳ್ತೋಗುತ್ತೆ, ಟೀ ಅಂಗಡಿಯಲ್ಲಿ ಸ್ವಲ್ಪ ಉಳ್ಕೊಂಡು ಉಳಿ ಬರುತ್ತೆ. ಆರಿದು ಬೇಗ ಕೊಳ್ತೋಗಲ್ಲ, ಹಾಳಾಗೋಗಲ್ಲ ಈ ಹಾರ್ಡ್ವೇರ್ ಶಾಪ್ ಅನ್ನೋದು. ಹೀಗೆ ಈ ಅಂಗಡಿಯೆಲ್ಲ ಇವತ್ತಿಗಿದು ಮಾರ್ಕೊಳ್ಳೋದು, ನಮ್ಮ ಬಿಸ್ನೆಸ್ಸಲ್ಲಿ ಬೇರೆ ಮಾರ್ಬೋದು ಎಂಬ ತುರ್ತೇನೂ ಇರುವುದಿಲ್ಲ, ಎಮರ್ಜೆನ್ಸಿ ಇರಲ್ಲ. ಬಣ್ಣ, ಕಬ್ಬಿಣ, ಹಗ್ಗ, ಬೀಗ, ಪ್ಲಾಸ್ಟಿಕ್, ಪೈಪ್, ಪ್ಲಂಬಿಂಗ್ ಸಾಮಗ್ರಿಗಳು ಇತ್ಯಾದಿ ಸರಕು ಸರಂಜಾಮುಗಳ ಮಾರಾಟಕ್ಕೆ ಎಷ್ಟು ದಿನ ಬೇಕಾದರೂ ಸಹ ಇಟ್ಕೊಳ್ಬೋದು. ವಿಸ್ತರಣೆ ಆಗ್ತಾರೆ. ಪ್ರಪಂಚ ಅಗಲ ಆಗ್ತಲೇ ಇದೆ, ಮನೆಗಳನ್ನು ಕಟ್ತಲೇ ಇದ್ದಾರೆ ನೋಡಿ, ಕಟ್ಟಡ ಕೆಲಸ ನಡೀತಲೇ ಇರುತ್ತೆ, ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ಹಾರ್ಡ್ವೇರ್ಸ್ ಐಟಮ್ಸ್ ಎಲ್ಲ ಬೇಕೇ ಬೇಕಾ. ಅದರಿಂದ ವ್ಯಾಪಾರ ವಹಿವಾಟಿನ ಅಂದಾಜು ಲೆಕ್ಕಾಚಾರ ಮಾಡಿಕೊಂಡು ತಕ್ಕ ಸ್ಥಳನ ನೀವು ಆಯ್ಕೆ ಮಾಡಿಕೊಂಡು ಇಂಥ ಅಂಗಡಿನ ಇಟ್ಟುವುದು ಸೂಕ್ತವಾಗಿರುತ್ತೆ. ಡಿಯರ್ ಫ್ರೆಂಡ್ಸ್, ಇಟ್ಟರೆ ನಿಮ್ಮಲ್ಲಿ ಯಶಸ್ಸಿನ ಗುಂಟು ಖಂಡಿತ ಆಗ್ತದೆ. ನೆಕ್ಸ್ಟ್ ಬಂದಾಗ ಒಂದು ವಾಹನ ಬಿಡಿ ಭಾಗಗಳ ಅಂಗಡಿ, ಆಟೋಮೊಬೈಲ್ಸ್ ಅಂತಾರಲ್ಲ ಅದು. ವಾಹನದ ಬಿಡಿ ಭಾಗಗಳು ವ್ಯಾಪಾರ ಸದಾ ಲಾಭದಾಯಕ, ಪ್ರಾಫಿಟ್ ಆಗೇ ಇರ್ತದೆ. ಏಕೆಂದರೆ ಇತ್ತೀಚಿನ ಜನ ಸಂದಣಿಯಲ್ಲಿ ವಾಹನಗಳು, ವೆಹಿಕಲ್ಗಳು ಜಾಸ್ತಿ ಆಗ್ತವೆ, ಸಂದಣಿ ಜಾಸ್ತಿ ಆಗ್ತದೆ ಇರುತ್ತೆ. ಹೀಗಾಗಿ ವಾಹನಗಳ ಒಂದು ಪಾರ್ಟ್ಸ್, ಆಟೋಮೊಬೈಲ್ಸ್ ಅಂತ ಕರೀತಾರೆ,
ಆ ವೆಹಿಕಲ್ ಪಾರ್ಟ್ಸ್ ಇದೆಯಲ್ಲ ಬೇಡಿಕೆ ಸಹ ಹೆಚ್ಚಾಗ್ತಾ ಇದೆ. ವ್ಯಾಪಾರ ನಿಧಾನಕ್ಕೆ ಕುದುರುವಾಗ ನಿಧಾನಕ್ಕೆ ವ್ಯಾಪಾರ ಆಗ್ತಾಯಿದೆ ಅಂದರೆ ನೀವು ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಅಗತ್ಯ. ಒಮ್ಮೆ ನಿಮ್ಮ ಅಂಗಡಿ ಇರುವುದು ಗ್ರಾಹಕರ ಮನಸ್ಸಿಗೆ ಗೊತ್ತಾದರೆ ನಿಧಾನಕ್ಕೆ ನಿಮಗೆ ಗ್ರಾಹಕರು ಸಿಗ್ತಾರೆ ಅಂದರೆ ಕಸ್ಟಮರು. ಕಡಿಮೆ ಲಾಭಾಂಶ ಇಟ್ಟುಕೊಂಡು ಹೆಚ್ಚಿನ ವಸ್ತುಗಳ ವ್ಯಾಪಾರ ಮಾಡುವ ಕ್ರಮ ಅನುಸರಿಸಿದರೆ ನೀವು ಇದರಲ್ಲಿ ಯಶಸ್ಸು ಕಟ್ಟಿಟ್ಟ ವೃತ್ತಿ. ಯಶಸ್ಸು ನೋಡಿ ಇದು ಅಂದರೆ ಗ್ರಾಹಕರ ಮನಸ್ಸಿನಲ್ಲಿ ನಿಮ್ಮ ಅಂಗಡಿ ಇಲ್ಲೇ ಇದೆ ಅಂತ ಅವ್ರಿಗೆ ಅವ್ರ ಅಂಗಡಿ ಏನು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನು ಕೊಡ್ತಾರೆ, ರೀಸನಬಲ್ ಪ್ರೈಸ್ ಇದೆ ಅಂತ ಏನಾರು ಜನ ಗೊತ್ತಾರೆ, ಅವ್ರು ಹುಡುಕೊಂಡು ಇಲ್ಲಿ ಬರ್ತಾರೆ. ಆದ್ದರಿಂದ ಹೆಚ್ಚಿನ ವಸ್ತುಗಳ ವ್ಯಾಪಾರ ಮಾಡೋ ಕ್ರಮ ಅನುಸರಿಸಿದರೆ ಕಡಿಮೆ ಲಾಭಾಂಶ ಇಟ್ಕೊಂಡು ನಿಮಗೆ ಯಶಸ್ಸು ಅನ್ನೋದು ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಈ ಬಿಸ್ನೆಸ್ಸಲ್ಲಿ. ವಾಹನಗಳ ಬಿಡಿ ಭಾಗಗಳ ಸ್ಟೋರಲ್ಲಿ ಹಾಗೆ ವ್ಯಾಪಾರ ಮಾಡುವ ಹಲವಾರು ಅಂಗಡಿಗಳು ಸಹ ಖಂಡಿತ ಒಂದೇ ಒಂದು ಸಲಹೆನೇ ಬರ್ತದೆ. ಗ್ರಾಹಕರೇನು ಅಡ್ರಲ್ಲ. ಗ್ರಾಹಕರು ಬಾರಿ ಇವನ ಅಂಗಡಿಲಿ ಸ್ವಲ್ಪ ಕಡಿಮೆ ಕೊಡ್ತಾನೆ, ಅವನ ಅಂಗಡಿ ಸ್ವಲ್ಪ ಜಾಸ್ತಿ ಇದೆ ರೇಟು ಅಂತಾರೆ. ಅವ್ರೇನು ಅಡ್ರಲ್ಲ, ಎಲ್ಲ ಕಡೆ ಹುಡುಕಿರ್ತಾರೆ. ಅವ್ರಿಗೆ ಕ್ವಾಲಿಟಿ ಕ್ವಾಂಟಿಟಿ ಇಷ್ಟ ಆದರೆ ರೀಸನಬಲ್ ಪ್ರೈಸ್ ಸಿಕ್ಕಿದ ಗ್ಯಾರಂಟಿ ನಿಮ್ಮ ಅಂಗಡಿಗೆ ಬಂದೇ ಬರ್ತಾರೆ. ಗ್ರಾಹಕರೇನು ಅಡ್ರಲ್ಲ. ಹೇಳಿ ಕೇಳಿ ನೀವು ಮಾಡೋದು ವಾಹನಗಳೇ ಬಿಡಿ ಭಾಗಗಳೇ ವ್ಯಾಪಾರ ಆಗಿರುವಾಗ 1-2 ಕಿಲೋಮೀಟರ್ ದೂರವಾದರೂ ಗ್ರಾಹಕರು ತಮ್ಮ ವಾಹನ ಚಲಿಸಿ ಖರೀದಿ ಮಾಡೋರು. 1-2-3 ಕಿಲೋಮೀಟ್ರಲ್ಲಿ ಅವರು ರೆಡಿ ಮಾಡ್ಕೊಂಬಂದು ನಿಮ್ಮ ಏನು ಬೇಕು ಗಾಡಿ ಕೆಟ್ಟು ಹೋದಾಗ ಮತ್ತೊಂದು ಅದನ್ನು ಚೇಂಜ್ ಮಾಡೋಕ್ಕೆ ಬಂದಾಗ ಆ ಬಿಡಿ ಭಾಗಗಳನ್ನ ವಾಹನಗಳಿಗೆ ಹಾಕಿಸ್ತಾರೆ. ಒಳ್ಳೆಯ ಮತ್ತು ಕಡಿಮೆ ಬೆಲೆಯ ಒಂದು ಬಿಡಿ ಭಾಗಗಳು ಸಿಕ್ಕರೆ ಗ್ರಾಹಕರು ಅಂಗಡಿಯನ್ನು ನಂಬ್ತಾರೆ. ಬೆಲೆ ಬರುತ್ತೆ, ನಂಬಿಕೆ ದೇವರು ಅಂತಾರೆ. ಬೆಲೆ ಬಂದಾಗ ಗ್ರಾಹಕರಿಗೆ ಅಲ್ಲದೆ ನಮ್ಮ ಜನ 10 ಪೈಸೆ ಕಡಿಮೆ ಬೆಲೆಗೆ ಯಾವ್ದಾದ್ರು ವಸ್ತು ಸಿಗುತ್ತಿದ್ರೆ ಅಲ್ಲಿಗೆ ಹುಡ್ಕೊಂಬರ್ತಾರಲ್ವ ಫ್ರೆಂಡ್ಸ್ ಅಲ್ವಾ? ನೋಡಿ ಇದು ವ್ಯಾಪಾರದ ಯಶಸ್ಸಿನ ಗುಟ್ಟು ಅಂದ್ರಿ. ಹೀಗೆ ಕೊಂಡೋಗ್ತಾರೆ. ಈಗ ಕೆಲವರು ಬ್ರ್ಯಾಂಡೆಡ್ ಉತ್ಪನ್ನಗಳು, ಬ್ರ್ಯಾಂಡೆಡ್ ಐಟಮ್ಸ್ ಬೇಕಪ್ಪ ನಮಗೆ, ಇದು ಆ ಬ್ರ್ಯಾಂಡು, ಈ ಕಂಪ್ನಿ ಬ್ರ್ಯಾಂಡ್ ಬೇಕು, ಆ ಕಂಪ್ನಿ ಬ್ರ್ಯಾಂಡ್ ಬೇಕು ಅಂತ ಕೇಳ್ತಾರೆ. ನಿಮ್ಮ ಸಲಹೆ ಮೇರೆಗೆ ಕೊಳ್ತಾರೆ. ನಾವೇನ್ಬೇಕು, ಈ ಬ್ರ್ಯಾಂಡು, ಈ ಕಂಪ್ನಿ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ, ತಗೊಳ್ಳಿ, ಹಾಕ್ಕೊಳ್ಳಿ, ಇದು ಹೀರೋ ಹೋಂಡಾಗೆ ಇದು ಹಾಕಿ, ಈ ಪಾರ್ಟ್ಸ್ ತುಂಬ ಚೆನ್ನಾಗಿದೆ, ಮತ್ತೊಂದು ಗಾಡಿಗೆ ಇದು ಹಾಕ್ಸಿ ಅಂತ ಅಂದರೆ ಖಂಡಿತ ಗ್ರಾಹಕರು ಕೊಂಡ್ಕೋತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ವ್ಯಾಪಾರವನ್ನು ಪ್ರಾರಂಭಿಸುವುದಾದರೆ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಮತ್ತು ಬ್ರ್ಯಾಂಡೆಡ್ ಅಲ್ಲದ ವಸ್ತುಗಳನ್ನು ಇಡುವುದು ಉತ್ತಮವಾಗಿರ್ತದೆ. ಡಿಯರ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಕೊಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬಂದಾಗ IT ಹಾರ್ಡ್ವೇರ್ ಮಳಿಗೆ ಅಂತ ಒಂದಿದೆ. IT ಹಾರ್ಡ್ವೇರ್ ಮಳಿಗೆ ಅಂದರೆ ಏನಪ್ಪ ಅಂದರೆ ಅದ್ರಲ್ಲಿ ಲ್ಯಾಪ್ಟಾಪ್ ಬರುತ್ತೆ, ಕಂಪ್ಯೂಟರ್ ಐಟಮ್ಸ್ ಬರುತ್ತೆ, ಮತ್ತೊಂದು ಬರುತ್ತೆ ಮೌಸು, ಮಾನಿಟರು, ಕೀಬೋರ್ಡು ಎಲ್ಲ ಬರ್ತದೆ. IT ಹಾರ್ಡ್ವೇರ್ ವ್ಯಾಪಾರ ಎಂದ ತಕ್ಷಣ ನೆನಪಾಗೋದು ಲ್ಯಾಪ್ಟಾಪ್ಗಳು. ನಮ್ಮ ಲ್ಯಾಪ್ಟಾಪ್ಗಳು ಇವಾಗೆಲ್ಲ ಉಪಯೋಗಿಸ್ತಾರಲ್ವ, ಡೆಸ್ಕ್ಟಾಪ್ಗಳು ಯೂಸ್ ಮಾಡ್ತಾರೆ, ಹಾರ್ಡ್ ಡಿಸ್ಕ್ಗಳು ಇರ್ತವೆ, ಮೌಸ್ಗಳು ಮತ್ತು ಸ್ಪೀಕರು ಇತ್ಯಾದಿ. ಈ ವ್ಯಾಪಾರದಲ್ಲಿ, ಈ ಬಿಸ್ನೆಸ್ಸಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾದ್ರೆ ಅಂಗಡಿ ಇಡುವ ಸ್ಥಳದ ಜನಸಂಖ್ಯೆ, ನೀವೊಂದು ಸ್ಟೋರ್ ಇಡ್ತೀವಿ ಅಂದರೆ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ, ಮತ್ತು ವಸ್ತುಗಳಿರುವ ಆ ಥಿಂಗ್ಸ್ಗೆ ಡಿಮ್ಯಾಂಡ್ ಎಷ್ಟಿದೆ, ಬೇಡಿಕೆ ಎಷ್ಟಿದೆ ಅಂತ ನೀವು ಗೆಸ್ ಮಾಡಬೇಕು, ಅಂದಾಜು ಮಾಡಬೇಕು, ಅಂಗಡಿ ಇಡಬೇಕು. ಅದು ಮೇಯ್ನ್ ನಿಮಗೆ ಬುದ್ಧಿಲಿ ತಲೆ ಇರಬೇಕಾಗ್ತದೆ. ಇದನ್ನು ಕಡಿಮೆ ಬಂಡವಾಳದಿಂದಲೇ ಪ್ರಾರಂಭಿಸ್ಬೋದು. ಕಡಿಮೆ ಬಂಡವಾಳ, ಹಣನ ಸ್ವಲ್ಪ ಕಡಿಮೆ ಹಾಕಿ ಸಹ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆದರೂ ಸಹ ನಾವು ಎಂದೋ ಕೆಲಸಕ್ಕೆ ಹೋಲಿಸಿದರೆ ಇಂದಿನ ಹೆಚ್ಚಿನ ಬಂಡವಾಳ ಕೆಲವು ಸಮಯದಲ್ಲಿ ಬೇಕಾಗ್ಬೋದು. ಅದು ಒಂದು ಬಾರಿ ಮಾತ್ರ. ಇಲ್ಲಿ IT ಹಾರ್ಡ್ವೇರ್ ಮಳಿಗೆ ಇಡುವಾಗ ನೀವು ಕೆಲಸಕ್ಕೆ ಇಟ್ಟುಕೊಳ್ಳುವ ವ್ಯಕ್ತಿಗೆ ವ್ಯವಹಾರದ ಜ್ಞಾನ ಜೊತೆಗೆ ಬಿಸ್ನೆಸ್ ನಾಲೆಜ್ ಅಂತಾರಲ್ಲ, ಅದ್ರ ಜೊತೆಗೆ ವಿಷಯಾಧಾರಿತ ಜ್ಞಾನ. ಈ ಲ್ಯಾಪ್ಟಾಪ್ ಅಂದ್ರೆ ಅದರ ಬಗ್ಗೆ, ಅದರ ಉಪಯೋಗಗಳು, ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಾಲೆಜ್ ಇರಬೇಕು. ಕಂಪ್ಯೂಟರ್ ಅಂದರೂ ಹಾಗೆ ಜ್ಞಾನ ಇರಬೇಕು ಕೂಡ ಇರೋದಾಗತ್ತೆ. ಅವ್ರಿಗೆ ಯಾಕಪ್ಪ ಅಂದರೆ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಈ ಲ್ಯಾಪ್ಟಾಪ್ ಹಿಂಗಿದೆ, ಇದ್ರದ್ದು ಎಷ್ಟು GB ಇದೆ, ಸ್ಟೋರೇಜ್ ಎಷ್ಟಿದೆ, ಇದು ತುಂಬ ಚೆನ್ನಾಗಿದೆ, ಬ್ಯಾಟ್ರಿ ಪಿಕಪ್ ಚೆನ್ನಾಗಿದೆ, ಹಿಂಗೆಲ್ಲ ಹೇಳ್ತಿರಲ್ಲ, ಅದೆಲ್ಲ ಹೇಳ್ಬೋದು. ಆ ನಾಲೆಜ್ ಇರಬೇಕು. ಅದಿದ್ದರೆ ಮಾತ್ರ ಇಡಬೇಕಾಗ್ತದೆ ಈ ಸ್ಟೋರ್ನ. ನೋಡಿ, ಇಂಥ ಯಾವುದೇ ಬಿಸ್ನೆಸ್ ಮಾಡುವಾಗ ನಿಮ್ಮಲ್ಲಿಗೆ ಬರುವ ಗ್ರಾಹಕರು ಆಪ್ತ ಸಲಹೆ
ಮತ್ತು ಮಾರಾಟದ ನಂತರ ಸರ್ವಿಸ್ ಕೂಡ ಕೆಲವೊಮ್ಮೆ ಕೊಡಬೇಕಾಗ್ತದೆ. ನೀವೊಂದು ಒಂದು ಸಲಹೆ, ಸಜೆಸ್ಟ್ ಮತ್ತು ಸರ್ವಿಸ್ ಗ್ಯಾರಂಟಿ ಕೊಡಬೇಕು. ಹಾಗಿದ್ರೆ ಹುಡುಕೊಂಬರ್ತಾರೆ. ಆಗ ನಿಮಗೆ ಮತ್ತು ನಿಮ್ಮ ಜೊತೆ ಇರುವ ಸಹಾಯಕರಿಗೂ ಸಹ ನಿಮ್ಮ ಜೊತೆ ಇರ್ತಲ್ಲ ಅಸಿಸ್ಟೆಂಟ್ಸು, ಅವ್ರಿಗೂ ಸಹ ಕ್ಷೇತ್ರ ಜ್ಞಾನ, ಆ ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಮೊಬೈಲ್ ಬಗ್ಗೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಕ್ಷೇತ್ರಜ್ಞಾನ, ಫೀಲ್ಡ್ ನಾಲೆಡ್ಜ್ ಇರಬೇಕು. ಕೊಳ್ಳುವವರು ಇಲ್ಲದೆ ರಿಪೇರಿಗೆ ಬರುವವರು ಇರ್ತಾರೆ. ಕೆಲವರು ಪರ್ಚೇಸ್ ಮಾಡಲ್ಲ, ರಿಪೇರಿ ಮಾಡಿಸ್ಕೊಳಕ್ಕೆ ಬರ್ತಾರೆ. ಹಾಗಾಗಿ ಅಂಥ ವ್ಯವಸ್ಥೆ ಕೂಡ ಇದ್ದಲ್ಲಿ ಈ ವ್ಯವಹಾರ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೀವು ಸಹ ಯಾರಾದರೂ IT ಹಾರ್ಡ್ವೇರ್ ಮಳಿಗೆ ನೀಡಿದ್ದಾರೆ, ಈ ಜ್ಞಾನಗಳನ್ನು ಪಡ್ಕೊಂಡು ಇಟ್ಕೊಳ್ಳಿ. ಇದು ಸ್ವಲ್ಪ ಲಾಭನೂ ಬರ್ತದೆ. ಇದೇನು ಹಾಳಾಗುವಂಥ ಬಿಸ್ನೆಸ್ ಅಲ್ಲ. ನಿಮಗೆ ಹೆಸರು ಬಂದರೆ ಹುಡ್ಕೊಂಡು ಅಲ್ಲಿಗೆ ಸರ್ವಿಸ್ ಮಾಡ್ಸಕ್ಕೆ ಬರ್ತಾರೆ. ಅದು ಲ್ಯಾಪ್ಟಾಪ್ ಮತ್ತೊಂದು IT ಹಾರ್ಡ್ವೇರು ಬಿಡಿಭಾಗಗಳನ್ನು ಕೊಂಡ್ಕೊಳಕ್ಕೆ ಬರ್ತಾರೆ. ನೆಕ್ಸ್ಟ್ ಅಂದಾಗ ಉಡುಗೊರೆ ಅಂಗಡಿ ನೋಡಿ, ಉಡುಗೊರೆ ಗಿಫ್ಟ್ ಸೆಂಟ್ರ್ ಅಂತಿರಲ್ಲ ಅದು ಅಲ್ವಾ. ಈ ಫ್ಯಾನ್ಸಿ ಸ್ಟೋರ್ ಗಿಫ್ಟ್ ಸೆಂಟ್ರ್ ಅಂತಾರಲ್ಲ, ಉಡುಗೊರೆಗಳು ಕೊಡೋದು, ಗಿಫ್ಟ್ ಕೊಡೋದು. ಈ ಉಡುಗೊರೆ ಅಂಗಡಿ ಇಡೋದು ಒಂದು ಯಶಸ್ಸಿನ ವ್ಯವಹಾರ ಫ್ರೆಂಡ್ಸ್. ನಗರಗಳಲ್ಲಿ ಹೆಚ್ಚಾಗಿ ಉಡುಗೊರೆನ ಕೊಡ್ತಾರೆ. ಗಿಫ್ಟ್ಗಳನ್ನ ಬರ್ಡೇಲಿ ಕೊಡ್ತಾರೆ, ಮದುವೆಯಲ್ಲಿ ಕೊಡ್ತಾರೆ, ಮುಂಜಿಗಳಲ್ಲಿ ಕೊಡ್ತಾರೆ, ಕೆಲವರು ಲವರ್ಸಿಗೆ ಕೊಡ್ತಾರೆ, ಕೆಲವರು ಫ್ರೆಂಡ್ಸಿಗೆ ಕೊಡ್ತಾರೆ. ಆ ವಸ್ತುಗಳನ್ನೆಲ್ಲ ತಗೊಂಡೋಗಿ ಹೆಚ್ಚಿನ ಲಾಭ ಅಂತ ಅಂದ್ಕೊಡ್ತಿದ್ದು. ಉಡುಗೊರೆ ಸಾಮಾನ್ಯವಾಗಿ ಎಲ್ಲ ಕಾಲದ ಆಲ್ವೇಸ್ ಟೈಮ್ ಖರೀದಿಸುವ ವಸ್ತು ಪರ್ಚೇಸ್ ಮಾಡೇ ಮಾಡ್ತಾರೆ. ಉದಾಹರಣೆಗೆ ಮದುವೆ, ವಾರ್ಷಿಕೋತ್ಸವ. ಅದು ವಾರ್ಷಿಕೋತ್ಸವ ಅಂದರೆ ಶಾಲೆ, ಕಾಲೇಜ್ ಅಥವಾ ಮದುವೆ ವಾರ್ಷಿಕೋತ್ಸವ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲ. ಮತ್ತು ಇತರ ರೀತಿಯಲ್ಲೂ ಸಹ ಸಮಾರಂಭಗಳಲ್ಲಿ ಉಡುಗೊರೆಗಳಿಗೆ, ಗಿಫ್ಟ್ಗಳಿಗೆ ಬೇಡಿಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಉಡುಗೊರೆಗಳನ್ನು ಪಡೆಯಲು ಸಹ ಸದಾ ಸಭೆ, ಒಂದು ಸಮಾರಂಭಗಳೇ ನಡೆಯಬೇಕಾಗ್ತದೆ ಎಂದೇನಿಲ್ಲ. ನೆಂಟರೆಷ್ಟು ಮನೆಗೆ ಭೇಟಿ ಕೊಡುವಾಗಲೂ ಅಥವಾ ಉನ್ನತ ಹುದ್ದೆಗಳಲ್ಲಿ ವ್ಯಕ್ತಿಗಳನ್ನು ಭೇಟಿ ಮಾಡುವಾಗಲೂ, ಪ್ರಿಯರು ಲವರ್ಸ್ ಅಂತೀವಲ್ಲ, ಅವರು ಭೇಟಿ ಮಾಡುವಾಗಲೂ ಉಡುಗೊರೆಗಳನ್ನು ಕೊಡೋದು ಸಾಮಾನ್ಯ ರೂಢಿಲಿರ್ತದೆ. ಅದರಿಂದ ಇದ್ರ ವ್ಯಾಪಾರ ಆಗಿಯೇ ಆಗ್ತದೆ. ಇತ್ತೀಚಿನ ಜನರು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಮತ್ತು ಹೊಸತನ ನೀವು ಅಂತೀವಲ್ಲ ಅದು ತುಂಬಿರೋ ಉಡುಗೊರೆಗಳನ್ನ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ ಜನ. ನೀವು ಆಕರ್ಷಕ ವಸ್ತುಗಳನ್ನು, ಅಟ್ರಾಕ್ಟಿವ್ ಥಿಂಗ್ಸ್ ನೀವು ಇಟ್ಕೊಂಡ್ರೆ ನಿಮ್ಮ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ನೋ ಡೌಟ್, ಸಂದೇಹವೇ ಇಲ್ಲ. ಆದಷ್ಟು ಉಡುಗೊರೆ ಅಂಗಡಿಗಳು ಇಲ್ಲದ ಸ್ಥಳವನ್ನು ನೀವು ಆಯ್ಕೆ ಮಾಡಿಕೊಂಡು ಈ ಉಡುಗೊರೆ ಅಂಗಡಿಯನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯ ಬಿಸ್ನೆಸ್ ಆಗುತ್ತೆ. ಬ್ಯಾಂಗಲ್ ಸ್ಟೋರ್ ಜೊತೆಯಲ್ಲೂ ಇದನ್ನು ಸೇರಿಸ್ಕೊಂಡು ಸಂಯೋಜಿತ ವ್ಯಾಪಾರ ಅಂದರೆ ಎರಡನ್ನೂ ಸಹ ಕೂಡಿಸ್ಕೊಂಡು ವ್ಯಾಪಾರವನ್ನು ಬಿಸ್ನೆಸ್ ನಡೆಸ್ಬೇಕು ಫ್ರೆಂಡ್ಸ್. ನೋಡಿ, ಈ ಉಡುಗೊರೆ ಅಂಗಡಿಯಲ್ಲಿ ಹೆಚ್ಚಿನ ಲಾಭ ಸಿಗ್ತದೆ. ನೆಕ್ಸ್ಟು ಒಂದು ಸ್ಟೇಷನರಿ ಅಂಗಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಸ್ಟೇಷನರಿ ಅಂಗಡಿ ನಿಮ್ಗೆ ಗೊತ್ತಿಲ್ಲ, ಪುಸ್ತಕಗಳು ಮಾಡ್ತಾರೆ, ಬುಕ್ಸ್ ಮಾಡ್ತಾರೆ, ಪೆನ್ನು, ಪೆನ್ಸಿಲ್ಲು, ಮತ್ತೊಂದು ವಗೈರೆ. ಇದು ಹೆಚ್ಚಿನ ಲಾಭ ಕೊಡುವಂಥದ್ದು ಒಂದು ರಿಟೇಲ್ ಬಿಸ್ನೆಸ್ಸು. ಪುಸ್ತಕ ಮತ್ತು ಅದಕ್ಕೆ ಸಂಬಂಧಪಡುವ ಸ್ಟೇಷನರಿ ವಸ್ತುಗಳು ಮಾರಾಟಕ್ಕಿಟ್ಟರೆ ಸಾಮಾನ್ಯವಾಗಿ ಎಲ್ಲ ಸ್ಥಳಗಳು ಬಿಸ್ನೆಸ್ ಆಯ್ಕೆ ಆಗುತ್ತೆ. ಉತ್ತಮವಾದ ಪೆನ್ ಇಡಬೇಕು ನೀವು, ಕ್ವಾಲಿಟಿ ಪೆನ್, ಪೆನ್ಸಿಲ್, ಇತರೆ ವಸ್ತುಗಳು ಸ್ಕೂಲ್, ಶಾಲೆ, ಕಾಲೇಜು, ಕಚೇರಿ, ಆಫೀಸ್ಗಳು ಉಪಯೋಗಕ್ಕೆ ಇರುವ ಕಾರಣ ಅಂಥ ಸ್ಥಳದ ವಿಶೇಷ ಶಾಲಾ ಆವರಣದಲ್ಲಿ ಸ್ಕೂಲ್ ಇರುತ್ತಲ್ಲ, ಸ್ಕೂಲ್ ಝೋನ್ ಅಲ್ಲಿ ಅಥವಾ ಕಾಲೇಜ್ ಝೋನ್ ಅಥವಾ ಆಫೀಸ್ಗಳು ಇರ್ತಾವಲ್ಲ, ಅಲ್ಲೆಲ್ಲವೂ ಸಹ ನೀವು ಇಟ್ಕೊಂಡ್ರೆ ಈ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹೆಚ್ಚಿನ ಲಾಭ ಬಂದೇ ಬರ್ತದೆ ಸ್ಟೇಷನರಿ ಐಟಮ್ಸಲ್ಲಿ. ಕೆಲಸ ಕಲಿಬೇಕೆಂಬ ಒತ್ತಡ, ಪ್ಲೆಸರ್ ಇರಲ್ಲ ಇದರಲ್ಲಿ. ಹಾಗೂ ವಿಶೇಷ ಕೌಶಲ್ಯ ಅಂತೀವಲ್ಲ, ಸ್ಕಿಲ್ ಬೇಕಾಗಿಲ್ಲ. ನೋಡಿ, ಬ್ರ್ಯಾಂಡೆಡ್ ವಸ್ತುಗಳನ್ನು ಇಡುವುದು ಸಹ ಸೂಕ್ತ. ಇದರಲ್ಲಿ ಒಳ್ಳೆ ಕ್ವಾಲಿಟಿಯಾದ ಬ್ರ್ಯಾಂಡೆಡ್ ವಸ್ತುಗಳನ್ನ ಇಟ್ಕೋಬೇಕು ನೀವು, ಬಿಸ್ನೆಸ್ ಆಗಿ ಆಗ್ತದೆ. ಇಲ್ಲವಾದಲ್ಲಿ ವ್ಯಾಪಾರದಲ್ಲಿ ಏರಿಕೆ ಆಗದೆ ಇರಬಹುದು, ಅದೇನು ವಸ್ತು ಸರಿ ಇಲ್ಲ ಅಂತ ಹೇಳ್ಬೋದು. ನಿಮ್ಮದಲ್ಲದೆ ಬೇರೆ ಸ್ಥಳದಲ್ಲೂ ಅಂಗಡಿ ತೆರಿಬೇಕಾದ್ರೆ ಲಾಭಾಂಶಕ್ಕೆ, ಪ್ರಾಫಿಟ್ ಅಂತೀವಲ್ಲ, ಅದು ಅತಿ ಹೆಚ್ಚಿನ ಬಾಡಿಗೆಯನ್ನು ಅಂಗಡಿಗೆ ಕೊಡೋದನ್ನು ತಪ್ಪಿಸ್ಕೊಳ್ಳಿ. ಇಲ್ಲವಾದಲ್ಲಿ ಲಾಸ್ ಆಗಬಹುದು. ಅದರಿಂದ ಇದೊಂದು ನಿಮಗೆ ಕೇರ್ಫುಲ್ ಆಗಿರಬೇಕು. ಈ ವಿಷಯದಲ್ಲಿ ಮಾತ್ರ ನೀವು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಏಕಾಗ್ರತೆ ಇದ್ದಲ್ಲಿ ಯಾವುದೇ ಸಣ್ಣ ವ್ಯಾಪಾರ ಅಂದರೆ ರಿಟೇಲ್ ಬಿಸ್ನೆಸ್ನಲ್ಲಿ ಜೀವನೋಪಾಯವನ್ನು ಕಂಡುಕೊಳ್ಬೋದು. ಆಟ ಛಲ ಇದ್ದಲ್ಲಿ ವ್ಯವಹಾರ ರೂಢಿಸುವುದು ಸುಲಭ.
ವ್ಯಾಪಾರದ ಚಿಕ್ಕ ಪುಟ್ಟ ಏಳು ಬೀಳುಗಳು ಇದ್ದೇ ಇರ್ತವೆ. ವ್ಯಾಪಾರ ಒಂದ್ಸಲಿ ಜಾಸ್ತಿ ಆಗ್ಬೋದು, ಒಂದ್ಸಲಿ ಕಡಿಮೆ ಆಗ್ಬೋದು. ತಾಳಿಕೊಳ್ಳೋದು, ಅದನ್ನು ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಮತ್ತು ಸಂಕಷ್ಟ, ಎಂಥ ಕಷ್ಟ ಬಂದಾಗಲೂ ಸಹ ಎದುರಿಸ್ಬೇಕು. ಒಂದು ಕುಶಲತೆ ನಿಮ್ಮಲ್ಲಿ ಸ್ಕಿಲ್ ಇದ್ದರೆ ಯಾವುದೇ ವ್ಯವಹಾರದಲ್ಲಿ ಯಶಸ್ಸು ಕಾಣೋದು ಸುಲಭ. ಕೆಲವೊಮ್ಮೆ ಇನ್ನೊಂದು ಆಗ್ಬೋದು, ಅಯ್ಯೋ ಅವನು ಸ್ಥಳೀಯ ತಂಟೆಕೋರು, ಕೆಲವರು ಸ್ಥಳೀಯ ಲೋಕಲ್ಗಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೆದರಿಕೆ ಇರಬೇಕು, ಪುಡಿ ರೌಡ್ಗಳು ಇರಬೇಕು, ನಿಮಗೆ ತೊಂದರೆ ಕೊಡ್ಬೋದು. ಆಗ ಧೈರ್ಯದಿಂದ ಒಂದು ಸಂದರ್ಭನ ನಿಭಾಯಿಸಿ, ಆ ಸಂದರ್ಭನ ಎದುರಿಸಿ ನಿಮಗೆ ಯಶಸ್ಸು ಕಟ್ಟಿಟ್ಬಿಡುತ್ತಿ. ನೀವು ಇದರಲ್ಲಿ ರಿಟೇಲ್ ಬಿಸ್ನೆಸ್ಗಳಲ್ಲಿ ಉದ್ಯೋಗವನ್ನು ಪಡ್ಕೊಂಡು ಲಾಭವನ್ನು ಪಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 90ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ವ್ಯಾಪಾರದಲ್ಲಿ ಒಳ್ಳೆಯದಾಗಲಿ. ವ್ಯಾಪಾರಂ ಲಾಭಚಿಂತನಂ ಎನ್ನುವ ಹಾಗೆ ಲಾಭವನ್ನೇ ತಂದುಕೊಡ್ಲಿ ಅಂತ ಆಶಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.